ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಇನ್ನುಳಿದ ರಾಶಿಗಳಿಗೆ ಮದುವೆ ವಿಳಂಬವಾಗಲಿಕ್ಕೆ ಕಾರಣಗಳನ್ನು, ಜೊತೆಗೆ ಪರಿಹಾರಗಳನ್ನು ಗುರುಗಳು ತಿಳಿಸಿಕೊಡ್ತಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತ್ರಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ. ಆ ದಿನ ಕೂಡ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ, ಶುಭ ಕಾರ್ಯಗಳು ಕೂಡ ಶುಭಪ್ರದವಾಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಈ ದಿನ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ. ನೋಡಿ, ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗಿರುವಂಥದ್ದು. ಇದರ ಜೊತೆ ಆಷಾಢ ಮಾಸದಲ್ಲಿ ಈ ದಿನ ನಾವು ಕೃಷ್ಣ ಪಕ್ಷದಲ್ಲಿ ಇರುವಂಥದ್ದಾಗುತ್ತೆ. ಇವತ್ತು ಅಷ್ಟಮಿ ಶುಕ್ರವಾರ ಬಂದಿರುವಂಥದ್ದು. ಇವತ್ತು ಮಹಾಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳೋರಿಗೆ ತುಂಬ ಪ್ರಶಸ್ತವಾಗಿರುತ್ತೆ. ಇನ್ನು ಅಶ್ವಿನಿ ನಕ್ಷತ್ರ, ಸುಕರ್ಮಯೋಗ, ಬಾಲವಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ನೋಡಿದಾಗ ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 10:50 ರಾಹುಕಾಲ ಪ್ರಾರಂಭ ಆಗಿ 12:26 ಮುಕ್ತಾಯವಾಗುವಂಥದ್ದಾಗುತ್ತೆ. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 3:38 5:14 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 7:38 9:14 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಏನಾದರೂ ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಳಲಿಕ್ಕೆ ತುಂಬ ಒಂದು ಪ್ರಶಸ್ತವಾಗಿರುತ್ತೆ ಒಂದು ಸಮಯ ಬ್ರಾಹ್ಮಿ ಮುಹೂರ್ತ. ಬೆಳಿಗ್ಗೆ 4:33 5:18 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಿಗ್ಗೆ 6:02 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:42 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲ ಈ ದಿನ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಜೊತೆಗೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಇನ್ನು 12 ರಾಶಿಗಳ ಫಲಾನುಫಲ ಗುರುಗಳೇ, ಹೇಗಿದೆ ಇವತ್ತಿನ ರಾಶಿ ಭವಿಷ್ಯ? ನೋಡಿ, ರಾಶಿ ಭವಿಷ್ಯದ ಜೊತೆಯಲ್ಲಿ ಈ ದಿನ ಧಾರ್ಮಿಕ ವಿಚಾರವಾಗಿ ನಾವು ಮದುವೆ ವಿಳಂಬಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ವಿ. ಯಾಕಂದರೆ ಈ ರಾಶಿಯ ಮುಖಾಂತರವಾಗಿ, ಲಗ್ನದ ಮುಖಾಂತರವಾಗಿ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇಂದು ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಪ್ರಾರಂಭ ಮಾಡೋಣ. ನಮಸ್ತೆಸ್ತು ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗಲ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತಿ. ಈ ದಿನ ಆಷಾಢ ಮಾಸದ ಶುಕ್ರವಾರ ಅಲ್ವಾ, ನಿಮ್ಮ ಕುಲದೇವತೆಗಳ ಆರಾಧನೆ ಮಾಡ್ಕೊಳ್ಳಲಿಕ್ಕೆ, ಸರ್ವಾರ್ಥ ಕಾಮನೆಗಳು ಕೂಡ ಸಿದ್ಧಿ ಆಗಲಿಕ್ಕೆ, ಇಷ್ಟಾರ್ಥಪ್ರದವಾಗಲಿಕ್ಕೆ, ಏನಾದರೂ ಮನಸ್ಸಲ್ಲಿ ಕಾಮನೆಗಳು, ಕೋರಿಕೆಗಳು, ಇಷ್ಟಾರ್ಥಗಳು ಸಿದ್ಧಿಸಲಿ ಅನ್ನೋ ಹೆಣ್ಣು ಮಕ್ಕಳ ಮನೆಯಲ್ಲಿ ಯಾರು ಇರ್ತಾರೆ, ಈ ದಿನ ಒಂದು ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ತುಂಬ ವಿಶೇಷವಾಗಿರುವಂತಹ ಫಲಗಳನ್ನು ಪಡ್ಕೊಳ್ಬೋದು. ಗೃಹ ಕೂಡ ಅಭಿವೃದ್ಧಿ ಆಗುತ್ತೆ, ಮನೆ ಕೂಡ ನಿಮ್ಮಿಂದ ಅಭಿವೃದ್ಧಿಯ ಸಂಕೇತ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಅನುಕೂಲಗಳಾಗುತ್ತೆ ಅಂತ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿರಲಿ, ಏನೇ ವ್ಯಾಜ್ಯಗಳಿರಲಿ, ಅಥವಾ ಎಲ್ಲೋ ಒಂದು ಸೈಟ್ ತೊಗೊಂಡಿರ್ತಾರೆ, ಏನೋ ಅದು ತೊಂದರೆ ಆಗಿರುತ್ತೆ, ಅಥವಾ ಯಾವುದೋ ಒಂದು ಜಮೀನು ಖರೀದಿ ಮಾಡಿರ್ತೀರ, ಅಥವಾ ಏನೋ ತೊಂದರೆಗಳಾಗಿದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನ ಆಗುತ್ತೆ. ಅದರ ಕಡೆ ನೀವು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು, ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ಏನೆಲ್ಲ ತೊಂದರೆಗಳಾಗಿದೆ, ಏನೆಲ್ಲ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ತುಂಬ ಶುಭ ದಿನ ಅಂತ ಹೇಳುತ್ತೆ. ಇನ್ನು ವಿದ್ಯಾರ್ಥಿಯಲ್ಲಿ ಕೂಡ ಪ್ರಗತಿ ಇರುವಂಥದ್ದು. ಮೇಷರಾಶಿಯವರು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಿದೆ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತೆ. ಹಾಗಾಗಿ ಏನಾದರೂ ಎಕ್ಸಾಮ್ಸ್ ತಗೋಬೇಕು ಅಂದ್ಕೊಂಡಿದ್ರೆ, ಅದ್ರ ಬಗ್ಗೆ ಓದಬೇಕು, ಸ್ಟಡಿ ಮಾಡಬೇಕು ಅಂದ್ಕೊಂಡಿರೋರು ಇವತ್ತು ಅದ್ರ ಕಡೆ ಗಮನವನ್ನು ಕೊಡಿ, ಅನುಕೂಲಗಳಾಗುವಂಥದ್ದು ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ಆರ್ಥಿಕ ಹಿನ್ನಡೆ ನಡುವೆ ಕೂಡ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ ಅಂತ ಹೇಳ್ತಾ ಇದೆ. ಇವತ್ತು ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಯಾಕಂದರೆ ಯಾವುದೋ ಒಂದು ಬಿಕ್ಕಟ್ಟಿನಿಂದ ಇರ್ತೀರಾ, ಒಂದು ಸಂಕಷ್ಟದಲ್ಲಿ ಇದ್ದೀರಾ, ಹಣದ ವಿಚಾರವಾಗಿ ತೊಂದರೆ ಆಗ್ತಾ ಇರ್ಬೋದು, ಆದರೆ ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ಇರುತ್ತೆ, ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ ಅಂತ ಹೇಳ್ತಾ ಇದೆ. ಕುಟುಂಬದವರ ಜೊತೆ ಈ ದಿನ ತುಂಬ ವಿಶೇಷವಾಗಿರುವಂತಹ ಸಮಯವನ್ನು ಕಳೀಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. ಇನ್ನು ಕೋರ್ಟು ಕಚೇರಿ ಸಮಸ್ಯೆಗಳು ಕೂಡ ಮುಂದಕ್ಕೆ ಹೋಗುವುದು ಅಂತ ಹೇಳ್ತಾ ಇದೆ. ನೋಡಿ, ವೃಷಭ ರಾಶಿಯವರು ಯಾರೆಲ್ಲ ಇದ್ದೀರಾ ಗಮನದಲ್ಲಿ ಇಟ್ಕೊಳ್ಳಿ. ಕೋರ್ಟು ಅಥವಾ ಕಚೇರಿಗೆ ಸಂಬಂಧಪಟ್ಟಂತಹ ಏನಾದರೂ ವ್ಯಾಜ್ಯಗಳು ಅಂದರೆ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಕೂಡ ಮುಂದಕ್ಕೆ ಹೋಗುವಂಥದ್ದಾಗುತ್ತೆ. ಯಾವುದೇ ಸಮಸ್ಯೆಗಳಿದ್ರು ಕೂಡ ಬಗೆಹರಿಸ್ಕೊಳ್ಬೇಕು, ಯಾಕಂದ್ರೆ ಬಹು ಬೇಗನೆ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದನ್ನ ಯಾವುದೇ ಕೆಲಸ ಕಾರ್ಯಗಳಾಗಲ್ಲ, ಮುಂದಕ್ಕೆ ಹೋಗುವಂತಹ ಮುನ್ಸೂಚನೆ ಕೂಡ ಇರೋದ್ರಿಂದ ನೋಡ್ಕೊಳ್ಬೇಕು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳು ದೊರೆಯುವುದರಿಂದ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವರಿಗೂ ಕೂಡ ಶುಭ ದಿನ. ಕುಟುಂಬದಲ್ಲಿ ಯಾವುದೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ, ನಾನಾ ವಿಧವಾದ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ. ಸಾಮಾನ್ಯವಾಗಿ ಒಂದು ಕುಟುಂಬ ಅಂತ ಬಂದಾಗ ಸಮಸ್ಯೆಗಳನ್ನು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ. ಆ ಸಮಸ್ಯೆಗಳನ್ನು ಅವು ಬಗೆಹರುತ್ತೆ ಅಂತ ಹೇಳ್ತಾ ಇದೆ. ಆ ಬಗೆಹರುವುದರಿಂದ ಏನಾಗುತ್ತೆ, ನಿಮಗೆ ಮಾನಸಿಕವಾಗಿ ನೆಮ್ಮದಿ ಕೂಡ ಸಿಗುವಂಥದ್ದು. ಯಾವಾಗ ಮನೆಯಲ್ಲಿ ಎಲ್ಲವೂ ಕೂಡ ಸಮಾಧಾನಕರವಾಗಿರ್ತಾರೆ ಅಥವಾ ಎಲ್ಲರೂ ಕೂಡ ಒಂದು ಒಗ್ಗಟ್ಟಿನಲ್ಲಿ ಇರ್ತೀರ, ಅವಾಗೇನಾಗುತ್ತೆ ಮಾನಸಿಕವಾಗಿ ಕೂಡ ನಿಮಗೆ ನೆಮ್ಮದಿ ಸಿಗುವಂಥದ್ದು, ಮಾನಸಿಕವಾಗಿ ಶಾಂತಿ ಸಿಗುವಂಥದ್ದಾಗುತ್ತೆ, ಅನುಕೂಲಗಳು ಕೂಡ ಆಗುತ್ತೆ. ಒಂದು ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿಗಳನ್ನು ಕೂಡ ನೋಡಬಹುದು ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಷೇರು ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಪ್ರಗತಿ ಕೈಗೊಂಡು ನಿರ್ಧಾರಗಳು ಅಂತಿಮ ಘಟ್ಟ ತಲುಪಲಿದೆ ಅಂತ ಹೇಳ್ತಾ ಇದೆ. ನೋಡಿ, ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಅಥವಾ ಈ ಬ್ಯಾಂಕ್ಗಳಲ್ಲಿ ಏನಾದರೂ ನೀವಿವತ್ತು ಹಣ ಪಡೆದುಕೊಳ್ಳುವಂಥದ್ದು ಅಥವಾ ಏನಾದರೂ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತಿದ್ರೆ ಇವತ್ತು ಅದರಲ್ಲಿ ಪ್ರಗತಿ ಅಂತ ಹೇಳ್ತಾ ಇದೆ. ಆ ವ್ಯವಹಾರಗಳು ನಿಮಗೆ ಅನುಕೂಲಕರ ರೀತಿಯಲ್ಲಾಗುತ್ತೆ. ನೀವೇನು ಅಂದ್ಕೊಂಡಿರ್ತೀರಲ್ವ ಆ ರೀತಿ ವ್ಯವಹಾರಗಳನ್ನು ಇದನ್ನು ಮಾಡ್ಕೊಳ್ಬೋದು. ಇನ್ನು ಕೈಗೊಂಡ ನಿರ್ಧಾರಗಳು ಕೂಡ ಅಂತಿಮ ಘಟ್ಟ ತಲುಪುತ್ತೆ ಅಂತ ಹೇಳ್ತೀವಿ. ಯಾವುದಾದ್ರೂ ನೀವು ಅಂದ್ಕೊಂಡಿದ್ರೆ ಕೆಲಸ ಅದು ಇವತ್ತು ಪೂರ್ಣವಾಗುತ್ತೆ ಅಂತ ಹೇಳ್ತಾ ಇದೆ. ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡ್ತಾ ಚಿಂತನೆ ಮಾಡ್ತಾ ಆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಕೆಲಸ ಮಾಡ್ಕೊಳ್ಬೇಕು. ಅದರಿಂದ ಏನಾಗುತ್ತೆ, ಎಲ್ಲ ಕೆಲಸಗಳಲ್ಲಿ ಕೂಡ ವಿಜಯವನ್ನು ಪಡ್ಕೊಳ್ಬೋದು ಇದನ್ನು ಕಟಕ ರಾಶಿಯವರು. ಸಿಂಹರಾಶಿಯವರಿಗೆ ನೋಡಿದಾಗ ಏಕಾಏಕಿ ಹೊಸ ಕಾರ್ಯಗಳನ್ನು ಆರಂಭಿಸುವುದು ಅಷ್ಟು ಸೂಕ್ತವಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಯಾರು ಸಿಂಹರಾಶಿಯವರು ಇದ್ದರೆ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಆಷಾಢ ಮಾಸ ಆಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಆ ಕಾರ್ಯಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ. ಇವತ್ತು ನೀವು ಸುಮ್ಮನೆ ಹಿಂದೆ ಮುಂದೆ ಯೋಚನೆ ಮಾಡಿದಲ್ಲಿ ಏಕಾಏಕಿ ಯಾವುದೋ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಸೂಕ್ತವಲ್ಲ ಅಂತ ಹೇಳ್ತಾ ಇದೆ. ಅದರಿಂದ ಹಾನಿ ಉಂಟಾಗುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ವೈದ್ಯ ವೃತ್ತಿಯಲ್ಲಿರುವವರಿಗೆ ಆದಾಯದಲ್ಲಿ ಹೆಚ್ಚಳ ಆಗುವಂಥದ್ದು. ಯಾರೆಲ್ಲ ಸಿಂಹರಾಶಿಯವರು ವೈದ್ಯಕೀಯದಲ್ಲಿ ಇರ್ತೀರೋ, ವೈದ್ಯ ವೃತ್ತಿಯನ್ನು ಒಂದು ಮಾಡ್ತಾ ಇರ್ತೀರ ಅಂಥವ್ರಿಗೆ ಈ ದಿನ ಆದಾಯ ಕೂಡ ಹೆಚ್ಚಾಗುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸ್ವತಂತ್ರವಾಗಿ ಬಂಡವಾಳ ಹೂಡಿಕೆ ಹಾಗೂ ವ್ಯವಹಾರಕ್ಕೆ ಶುಭ ದಿನ ಅಂತ ನೋಡಿ. ಕನ್ಯಾ ರಾಶಿಯವರಿಗೆ ಶುಭ ದಿನ, ಒಳ್ಳೆಯ ದಿನ. ಏನಾದರೂ ನೀವು ವ್ಯವಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬಂಡವಾಳವನ್ನು ಸ್ವತಂತ್ರವಾಗಿ ನೀವೇ ಈಗ ಓನ್ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ಆ ರೀತಿ ಮಾಡ್ಕೊಳ್ಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ನೋಡಿ, ಯಾವುದೇ ರೀತಿಯ ಚಿಂತೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಈ ದಿನ ಶುಕ್ರವಾರ ಶುಭವಾಗುತ್ತೆ, ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಕನ್ಯಾ ರಾಶಿಯವರು. ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ಆದರೆ ಹಣದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನೋ ಹಣ ಇದೆ ಅಂತೇಳಿ ನೀವು ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು. ಅದು ಜಾತಕ ಫಲದಲ್ಲಿ ಹೇಳುವಂಥದ್ದು. ಅಂದರೆ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಆದರೆ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡಿಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಹಣದ ವಿಚಾರವಾಗಿ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಆದಾಯಕ್ಕೆ ಹೊಸ ದಾರಿ ಕಂಡಂತೆ ಖರ್ಚಿಗೂ ಕೂಡ ಹೊಸ ದಾರಿ ಕಾಣಿಸುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವರು ಅಂದರೆ ಏನು ಹೇಳ್ತಿದೆ, ಆದಾಯದಲ್ಲಿ ನಿಮ್ಗೆ ಅನುಕೂಲಗಳಿದೆ, ಹೊಸ ದಾರಿ ಕಾಣುತ್ತೆ, ಅಂದರೆ ಖರ್ಚು ಕೂಡ ಅದೇ ರೀತಿ ಅಂತ ಹೇಳ್ತಿದೆ. ಅವಾಗ ನಾವೇನು ಮಾಡಬೇಕು, ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕು, ಹಿಡಿತ ಇಟ್ಕೊಳ್ಬೇಕು, ಹಣ ದುಂದು ವೆಚ್ಚ ಮಾಡಬಾರ್ದು. ಆ ರೀತಿಯ ಹಣವನ್ನು ನೀವು ಕ್ರೋಢೀಕರಿಸುವತ್ತ ಅಂದರೆ ಇಟ್ಕೊಳ್ಳುವತ್ತ ಸ್ವಲ್ಪ ಅದನ್ನು ನೀವು ಒಂದು ಶೇಖರಣೆ ಮಾಡುವತ್ತ ಗಮನವನ್ನು ಕೊಟ್ಟಾಗ ನಿಮಗೆ ಅನುಕೂಲಗಳಾಗುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಕ್ಕಳ ಸಹಕಾರ ಕೂಡ ಇರುತ್ತೆ. ಇವತ್ತು ತುಲಾರಾಶಿಯವರು ಯಾರಲ್ಲಿ ಇದ್ರು ನೋಡಿ, ಮಕ್ಕಳ ಸಹಕಾರ ಕೂಡ ಸಿಗುತ್ತೆ. ಮಾಡುವಂತಹ ವ್ಯವಹಾರ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ. ಮಕ್ಕಳಿಂದಲೂ ಕೂಡ ಅನುಕೂಲಗಳು ದಿನ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಬೇರೆಯವರ ವ್ಯವಹಾರದಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಏನಾದರೂ ಇವತ್ತು ವ್ಯವಹಾರಗಳು ಮಾಡ್ಕೊಳ್ಬೇಕಾದ್ರೆ ಬೇರೆ ಯಾರ ಜೊತೆನೋ ಒಂದು ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ಮೋಸ ಹೋಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ನೀವು ಯಾವುದೇ ವ್ಯವಹಾರಗಳನ್ನು ಮಾಡ್ಕೊಳ್ಳುವಾಗ ಬೇರೆಯವರ ಅನ್ಯ ಒಂದು ಜನರ ಜೊತೆ ಮಾಡ್ಕೊಳ್ಳುವಾಗ ಏನು ಮಾಡಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವ್ಯವಹಾರ ಆದರೂ ಕೂಡ ನೀವು ಯಾರನ್ನು ನಂಬಬಾರ್ದು ಅಂತ ಹೇಳ್ತಾ ಇದೆ. ಇನ್ನು ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ಹಿತಶತ್ರುಗಳು ನಮ್ಮವರೇ ಆಗಿರ್ತಾರೆ, ಅವರಿಂದನೂ ಕೂಡ ಇವತ್ತು ಕಷ್ಟ ಆಗ್ತಾ ಇರುತ್ತೆ. ಹಿತಶತ್ರುಗಳು ಗೊತ್ತಿರೋರಿಂದನೇ ಏನೋ ತೊಂದರೆಗಳಾಗುವಂತಹ ಮುನ್ಸೂಚನೆ ಕೂಡ ಇದೆ. ಇನ್ನು ಅಂಗಡಿ ವ್ಯಾಪಾರಿಗಳಿಗೆ ಲಾಭ ಹೆಚ್ಚಳ ಆಗುವಂಥದ್ದು. ವೃಶ್ಚಿಕ ರಾಶಿ ಯಾರೆಲ್ಲ ಈ ಅಂಗಡಿಗಳಲ್ಲಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ ಅವರಿಗೆ ಲಾಭಾಂಶ ಕೊಡೋದಿನ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿಯವರಿಗೆ.
ಇನ್ನು ಧನುರಾಶಿಯವರಿಗೆ ನೋಡಿದಾಗ ಆರ್ಥಿಕ ಸಮಸ್ಯೆಗಳು ಆದಾಯದಿಂದ ಸುಧಾರಿಸಲಿದೆ. ಹಣದ ವಿಚಾರವಾಗಿ ಏನಾದರೂ ನೀವು ಸಮಸ್ಯೆಗಳಿತ್ತು ಅಂದರೆ ನಿಮ್ಮ ಬರುವಂತಹ ಆದಾಯದಿಂದ ಅವೆಲ್ಲ ಸಮಸ್ಯೆಗಳು, ಏನೋ ಸಾಲ ಬಾಧೆಯಿಂದ ಇರ್ತೀರಾ, ಯಾರ ಹತ್ರ ಸಾಲ ತೊಗೊಂಡ್ಬಿಟ್ಟಿರ್ತೀರ, ಏನು ವ್ಯಾಪಾರಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ತೊಗೊಂಡಿರ್ತೀರಾ, ಆ ವ್ಯಾಪಾರ ನಷ್ಟ ಆಗಿರೋ ತೊಂದರೆಗಳಾಗಿರುತ್ತೆ. ಆದರೆ ಇವತ್ತು ನೋಡಿ ನಿಮಗೆ ಆ ವ್ಯಾಪಾರದಿಂದ ಹಣದ ಒಂದು ಅನುಕೂಲಗಳಾಗುತ್ತೆ, ನಿಮ್ಮ ವ್ಯವಹಾರದಿಂದ ಕೂಡ ಅನುಕೂಲ ಆಗಿ ಒಂದು ಆರ್ಥಿಕ ಸಂಕಷ್ಟದಿಂದ ದೂರ ಆಗಲಿಕ್ಕೆ ಅನುಕೂಲ ಇದೆ. ಇವತ್ತು ಇನ್ನು ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಕೂಡ ಆಗುತ್ತೆ. ದೂರದ ಪ್ರಯಾಣದಲ್ಲಿ ಸಾಧ್ಯತೆ ಇರುವಂಥದ್ದು ಇವತ್ತು ಧನುರಾಶಿಯವರು ನೋಡ್ಕೊಳ್ಳಿ. ಪ್ರಯಾಣಕ್ಕೂ ಯೋಗ ಇದೆ, ಅಂದರೆ ಹೊರಗಡೆ ಹೋಗುವಂಥ ಯೋಗ ಇದೆ, ಅದರ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು. ಇನ್ನು ಆರೋಗ್ಯದ ಬಗ್ಗೆ ಕೂಡ ಗಮನವನ್ನು ಹರಿಸುವುದು ಸೂಕ್ತ ಆಗುತ್ತೆ ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಪ್ರಗತಿ ಕಂಡು ಬರುವುದು, ಹಣದ ವಿಚಾರವಾಗಿ ಇವತ್ತು ಅನುಕೂಲಕರ ರೀತಿಯಲ್ಲಿ ಇದೆ. ಇನ್ನು ಆದರೆ ದೃಢ ಚಿತ್ತದಿಂದ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಮಕರ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟೇ, ಹಣದ ವಿಚಾರವಾಗಿ ಒಳ್ಳೆ ಅನುಕೂಲ ಆಗುತ್ತೆ. ಏನಾದರೂ ಹಣ ಬರಬೇಕಿದ್ರೆ ಬರುತ್ತೆ, ಆದರೆ ಕೆಲಸ ಕಾರ್ಯ ಮಾಡುವಾಗ ದೃಢ ಮನಸ್ಸಿಂದ ದೃಢ ಚಿತ್ತದಿಂದ ಒಂದೇ ಮನಸ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅದರಿಂದ ನೀವು ಯಶಸ್ಸನ್ನು ಪಡ್ಕೊಳ್ಬೋದು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ನಿಮ್ಮ ಸಹೋದರಿಯರ ಜೊತೆಯಲ್ಲಿ ವಾದ ವಿವಾದ ಆಗುವಂತಹ ಮುನ್ಸೂಚನೆ ಇದೆ. ಸ್ವಲ್ಪ ನಿಮ್ಮ ಅಣ್ಣ ತಂಗಿಯರು ಅಕ್ಕ ತಂಗಿಯರ ಜೊತೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಸುಮ್ಮನೆ ವಿನಾಕಾರಣ ಜಗಳಗಳಾಗುವಂಥದ್ದಾಗುತ್ತೆ. ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ಕುಂಭರಾಶಿಯವರಿಗೆ ಸ್ವಲ್ಪ ಅಷ್ಟು ಮಟ್ಟಿಗೆ ಇದು ಒಳ್ಳಿತಲ್ಲ. ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ವ್ಯಾಪಾರ ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲೂ ಕೂಡ ಸಮಸ್ಯೆಗಳನ್ನು ನೋಡಬೇಕಾಗುತ್ತೆ ಕುಂಭರಾಶಿಯವರು. ಕಡೆ ರಾಶಿ ಮೀನರಾಶಿಯವರಿಗೆ ನೋಡಿ, ಇದನ್ನು ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಬಹು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಈ ಮೀನರಾಶಿಯು ರಾಜಕೀಯದಲ್ಲಿ ಒಂದು ಮುನ್ನಡೆಯಬೇಕು ಅಂದ್ಕೊಂಡಿರ್ತೀರಾ ಅಥವಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರ, ಅವ್ರಿಗೆ ನೋಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ. ಯಾರಿಂದನೂ ತೊಂದರೆಗಳಾಗುವಂಥದ್ದಿರುತ್ತೆ. ನೋಡಿ, ರಾಜಕೀಯ ಮತ್ತು ಈಗ ಸಾರ್ವಜನಿಕವಾಗಿ ಕೆಲಸ ಮಾಡೋರಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರು, ಯಾಕಂದರೆ ಅವ್ರು ಏನೋ ಬೆಳೀತಾ ಇರ್ತಾರೆ, ಯಾಕೆಂದರೆ ಅಕ್ಕಪಕ್ಕದವರ ಸಹಿಸ್ತಾ ಇರಲ್ಲ, ಆ ರೀತಿಯೆಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಇದನ್ನು ಸೂಕ್ತ ಆಗುತ್ತೆ. ಕೌಟುಂಬಿಕ ಜೀವನದಲ್ಲಿ ಕಲಹಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಮೀನರಾಶಿಯವರು ಕುಟುಂಬದಲ್ಲೂ ಕೂಡ ಸ್ವಲ್ಪ ತೊಂದರೆಯ ವಾತಾವರಣ ಆಗುತ್ತೆ. ಹಾಗಾಗಿ ಕುಟುಂಬದವರು ಒಟ್ಟಿಗೆ ಇದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಜೀವನವನ್ನು ಇದನ್ನು ಕಳಿಬೇಕಾಗುತ್ತೆ ಮೀನರಾಶಿಯವರು. ವಿರಾಮದ ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ರಾಶಿಗನುಗುಣವಾಗಿ ಮದುವೆ ವಿಳಂಬಕ್ಕೆ ಪರಿಹಾರಗಳನ್ನು ಗುರುಜಿಯವರು ಸೂಚಿಸಿದ್ರು. ಇವತ್ತು ಯಾವ ರಾಶಿಗೆ ಪರಿಹಾರಗಳನ್ನು ಸೂಚಿಸ್ತಾರೆ ಹಾಗೂ ಆಯಾ ರಾಶಿಯವರು ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಗುರುಗಳಿಂದ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ನೋಡಿ, ಮದುವೆ ಆಗ್ತಾ ಇಲ್ಲ, ಮದುವೆ ತುಂಬ ತಡ ಆಗ್ತಾ ಇದೆ, ಅಥವಾ ನಾವು ಎಲ್ಲಿ ನೋಡಿದ್ರೂ ಕೂಡ ನಮಗೆ ಯಾವುದು ಕೂಡ ಸೆಟ್ ಆಗ್ತಾ ಇಲ್ಲ. ನೋಡಿ, ಈಗ ಸಾಮಾನ್ಯವಾಗಿ ಹೆಣ್ಣಾಗಲಿ ಗಂಡಾಗಲಿ ನಾವು ದಿನನಿತ್ಯ ಕೂಡ ಹೇಳ್ತಾ ಇರ್ತೀವಿ, ಮದುವೆ ವಿಚಾರ ಅಂತ ಬಂದಾಗ ತುಂಬ ಆಸೆಗಳು ಆಕಾಂಕ್ಷೆಗಳಿರುತ್ತೆ. ಯಾಕಂದರೆ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ, ಈಗ ಇಷ್ಟವಾದ ವಧು ಸಿಗ್ತಾ ಇಲ್ಲ ಅಥವಾ ಇಷ್ಟವಾದ ವರ ಸಿಗ್ತಾ ಇರಲ್ಲ. ಈ ರೀತಿಯ ತೊಂದರೆಗಳಾಗಿ ಏನಾಗುತ್ತೆ, ಮದುವೆ ವಿಳಂಬ ಆಗ್ತಾ ಇರುತ್ತೆ. ಮುಂದಕ್ಕೆ ಹೋಗ್ತಾ ಏನಾಗುತ್ತೆ, ಕೆಲವೊಂದು ಸಮಯದಲ್ಲಿ ಮದುವೆಗೆ ತುಂಬ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಮನೆಯಲ್ಲೂ ಕೂಡ ತುಂಬ ಕಷ್ಟ ಆಗ್ಬಿಡುತ್ತೆ. ಈಗ ನೋಡಿ, ಈಗೆಲ್ಲಾದರೂ ಒಂದು 27-28 ವರ್ಷ ಆಗ್ಬಿಟ್ರಂತೂ ತುಂಬ ಕಷ್ಟ ಅಲ್ಲ. ಇವಾಗಲೇ ಆ ರೀತಿ ಆಗ್ಬಿಟ್ಟಿದೆ. ಮದುವೆ ಆಗಿಲ್ಲ ಅಂತಂದರೆ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳಿಗೆ ಯಾರೇ ಆಗಲಿ ತುಂಬ ಕಷ್ಟದಲ್ಲಿ ಜೀವನ ಮಾಡುವಂಥದ್ದಾಗುತ್ತೆ. ಮನೆಯಲ್ಲಿ ಮದುವೆ ಆಗಬೇಕಾಗಿರೋ ವಯಸ್ಕರು ಇದ್ದಾರೆ ಅಂತಂದರೆ ಅದು ಒಂದು ದೊಡ್ಡ ಸಮಸ್ಯೆ ಅಂತ ಈ ಒಂದು ಕಾಲಮಾನನೇ ಅದನ್ನು ಆ ರೀತಿ ಆಗ್ಬಿಟ್ಟಿದೆ. ಆ ರೀತಿ ಕೆಲವರು ಕೇಳಿದ್ರೆ ಸರಳವಾಗಿ ಏನು ಪರಿಹಾರಗಳು ಮಾಡ್ಕೊಳ್ಬೋದು ಅಂತ ಬಂದಾಗ, ನಾವು ಸಾಮಾನ್ಯವಾಗಿ ಈಗ ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ವಿ, ರಾಶಿಗನುಗುಣವಾಗಿ ಅಥವಾ ಲಗ್ನಕ್ಕೆ ಅನುಗುಣವಾಗಿ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ. ಈಗ ಸಮಸ್ಯೆಗಳು ನೂರಾರು ಇರ್ಬೋದು. ಈಗ ಒಂದೇ ಸಮಸ್ಯೆ ಇದೇ ಸಮಸ್ಯೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಮದುವೆಗೆ ಆಗಲಿ ಮತ್ತು ಯಾವುದೇ ಒಂದು ಶುಭ ಕಾರ್ಯಗಳಾಗಬೇಕು ಅಂತಂದರೆ ಸಮಸ್ಯೆಗಳು ನಾನಾ ವಿಧವಾಗಿರುತ್ತೆ. ಕೆಲವೊಂದು ಅವರು ಜನ್ಮತಃ ಬಂದಿರುತ್ತೆ ಅಥವಾ ಪ್ರಾರಬ್ಧ ಕರ್ಮ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ನೋಡಿ, ಏನಾದರೂ ಇಂದಿನವರು ನಮ್ಮ ಹಿರಿಯರು ಈಗಲೂ ಒಂದು ಮನೆಗಳಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಏನಾದರೂ ತುಂಬ ತೊಂದರೆಗಳಾಗ್ತಾಯಿತ್ತು, ಏನೋ ಕಷ್ಟ ಆಗಿ ಏನೋ ಆಗ್ತು ಅಂದರೆ ಅಯ್ಯೋ ನಮ್ಮದು ಪ್ರಾರಬ್ಧ ಕರ್ಮ ಅಪ್ಪ ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ಇರುವಂತಹ ಪ್ರಾರಬ್ಧ ಕರ್ಮ ಆಗಲಿ, ಸಂಚಿತ ಕರ್ಮ ಅಥವಾ ಕ್ರಿಯಾಕರ್ಮ ಅಂತ ಇರುತ್ತೆ. ಗೊತ್ತಿದ್ದು ಕೆಲವೊಂದು ತಪ್ಪು ಮಾಡಿರ್ತೀವಿ ಅಥವಾ ಗೊತ್ತಿಲ್ಲದೇನೋ ಕೆಲವೊಂದು ಮಾಡಿರ್ತೀವಿ, ಅಥವಾ ಆ ರೀತಿ ಆಗಿರುವಂತಹ ಪ್ರಾರಬ್ಧ ಆಗಲಿ, ಸಂಚಿತ ಆಗಲಿ, ಕ್ರಿಯಾಕರ್ಮಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಇನ್ನು ಮನೆಯ ವಾಸ್ತು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಮನೆಯ ಒಂದು ಪರಿಸರ ಕೂಡ ತುಂಬ ಈಗ ನೋಡಿ, ಮದುವೆ ಆಗಬೇಕು ಅಂದರೆ ಎಷ್ಟೋ ತಲೆಮಾರುಗಳು ನಾವು 21 ತಲೆಮಾರುಗಳ ಹಿಂದೆ ನೋಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆ ರೀತಿ ಮನೆಯ ವಾತಾವರಣನೂ ಕೂಡ ಇದಕ್ಕೆ ಒಂದು ತೊಂದರೆ, ಅಂದರೆ ಒಂದು ಸಮಸ್ಯೆಗಳಿಗೆ ಇದು ಒಂದು ಕಾರಣ ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕಂದರೆ ಕೆಲವರು ಹೇಳ್ತಾರೆ, ಯಾವುದೋ ಒಂದು ಮನೆ, ಈಗ ನೋಡಿ ಎಲ್ಲರೂ ಒಂದು ಹೆಣ್ಣಾಗಲಿ ಗಂಡಾಗಲಿ ಚೆನ್ನಾಗಿ ಅವ್ ಮನೆ ತಂದೋಗ ಒಂದು ಹೆಣ್ಣು ತೊಗೊಂಡದೇ ದೊಡ್ಡ ವಿಚಾರ, ಆ ಥರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ನಾವು ಕೂಡ ನೋಡಿರ್ತೀವಿ, ಕೇಳಿರ್ತೀವಿ ಅದೆಲ್ಲ. ಆ ರೀತಿ ಇರುವಂತಹ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರಗಳಿರುತ್ತೆ, ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ಬೇಕು. ಇನ್ನು
ಗುರುಗಳೇ ನಾವು ಎಲ್ಲ ಪೂಜೆ ಆಯಿತು, ಏನಾಯಿತು, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ, ಜೀವನದಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದೀವಿ ಅಂತ ಇರೋರು ಈಗ ಸಾಮಾನ್ಯವಾಗಿ ನಿಮಗೆ ನಿಮ್ಮ ರಾಶಿ ಅಥವಾ ನಕ್ಷತ್ರ ನಿಮ್ಗೆ ತಿಳ್ಕೊಂಡಿರ್ತಾರೆ. ಈಗೇನಾಗುತ್ತೆ, ಈಗ ಜನ್ಮತಃ ನಾವು ಸಾಮಾನ್ಯವಾಗಿ ಅವರ ದಿನಾಂಕ ಅಥವಾ ಸಮಯ ಇದು ಕೊಟ್ಟಾಗ ನಾವೇನು ಮಾಡ್ತೀವಿ, ಆ ಒಂದು ಸಮಯದಲ್ಲಿ ಯಾವ ಒಂದು ನಕ್ಷತ್ರ ಸ್ಥಿರವಾಗಿತ್ತು ಮತ್ತು ಆ ಒಂದು ಸಮಯದಲ್ಲಿ ಅವರಿಗೆ ಯಾವ ರಾಶಿ ಬರುತ್ತೆ ಅದನ್ನು ನೋಡಿ ಆ ರಾಶಿಗನುಗುಣವಾಗಿ ಅವರ ಒಂದು ಜನ್ಮ ಜಾತಕವನ್ನು ರಚನೆ ಮಾಡುವಂಥದ್ದಾಗುತ್ತೆ. ಅಥವಾ ಕೆಲವರಿಗಿಲ್ಲ ಗುರುಗಳೇ, ನಾವು ಹುಟ್ಟಿದ ಸಮಯ ನಮ್ಗೆ ಗೊತ್ತಿಲ್ಲ ಅಥವಾ ನಮಗೆ ಒಂದು ದಿನಾಂಕ ಗೊತ್ತಿರಲ್ಲ, ಅವರಿಗೆಲ್ಲ ಏನು ಮಾಡಬೇಕು? ಅವ್ರೇನು ಮಾಡ್ತಾರೆ, ಈಗ ಯಾವಾಗ ಒಂದು ನೋಡಿ, ಈಗ ನಾವು ಒಂದು ಶಿಲೆ, ನಾವು ಕಲ್ಲಿಗೆ ನಾವು ಯಾವ ಆಕಾರ ಕೊಡ್ತೀವಿ ಅದೇ ರೀತಿ ಆಗುತ್ತೆ. ಈಗ ಗಣಪತಿ ಆಕಾರ ಕೊಟ್ಟು ಗಣಪತಿಯ ಪೂಜೆ ಮಾಡ್ತಿದ್ರೆ ಗಣಪತಿನೇ ಆಗುತ್ತೆ, ಅಥವಾ ಯಾವುದೋ ಒಂದು ಆಂಜನೇಯನ ಒಂದು ವಿಗ್ರಹ ಮಾಡಿದ್ರೆ ಆಂಜನೇಯನೇ ಆಗುತ್ತೆ. ಆ ರೀತಿ ಯಾವ ರೀತಿ ಆ ಒಂದು ಕಲ್ಲು ಶಿಲೆಯಾಗಿ ಆ ಒಂದು ಹೆಸರಿನಲ್ಲೇ ಮುಂದುವರಿಯುತ್ತೆ. ನಮ್ಮ ಜೀವನವೂ ಕೂಡ ಒಬ್ಬ ಮನುಷ್ಯನಿಗೆ ಯಾವ ನಾವು ಒಂದು ಹೆಸರಿಟ್ಟು ಕರಿತೀವಿ ಅದೇ ಅವರು ಒಂದು ಜಾತಕವಾಗಿ ರೂಪುಗೊಳ್ಳುತ್ತೆ. ಅಂತಂದರೆ ಅವರ ಜನ್ಮ ಜಾತಕದ ನಮಗೆ ಜಾತಕ ಸಿಕ್ಕಿಲ್ಲ ಅಂದಾಗ ನಾಮ ನಕ್ಷತ್ರಕ್ಕೆ ಅವರ ಹೆಸರಿಗೆ ಯಾವ ನಕ್ಷತ್ರ ಬರುತ್ತೆ, ಅವರ ಹೆಸರಿಗೆ ಯಾವ ಒಂದು ರಾಶಿ ಬರುತ್ತೆ ತಿಳ್ಕೊಂಡ್ಬಿಡಬೇಕು. ಇವಾಗಲೂ ಕೂಡ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ, ಅದೊಂದು ಸಾಮಾನ್ಯ ಜ್ಞಾನ ಆಗಿರುತ್ತೆ. ಅವರ ರಾಶಿ ಅವರ ನಕ್ಷತ್ರವನ್ನು ಕೂಡ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಾವು ನಿತ್ಯವೂ ಕೂಡ ಹೇಳ್ತೀವಿ, ಈ ಒಂದು ಕಾಲಮಾನದಲ್ಲಿ ರಾಶಿ ತುಂಬ ಪ್ರಾಮುಖ್ಯತೆ ಪಡೆದಿರುತ್ತೆ. ಒಂದು ದೇವಸ್ಥಾನದಲ್ಲಿ ಹೋದ್ರೂ ಕೂಡ ಒಂದು ರಾಶಿ ಕೇಳ್ತಾರೆ, ಯಾವ ರಾಶಿ ಅಂತ ಕೇಳ್ತಾರೆ, ನಿಮ್ಮದು ಒಂದು ಸಂಕಲ್ಪ ಮಾಡಬೇಕಂದ್ರೂ ಕೂಡ, ಮದುವೆ ವಿಚಾರದಲ್ಲಿ ಕೂಡ, ಯಾಕಂದರೆ ಕೆಲವೊಂದು ರಾಶಿ ನಕ್ಷತ್ರಗಳ ಹೊಂದಾಣಿಕೆಯನ್ನು ನೋಡ್ತಾರೆ ಮದುವೆ ಮಾಡುವಾಗ. ಹಾಗಾಗಿ ಈ ರಾಶಿಗನುಗುಣವಾಗಿ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು ಅಂತ ನಾವು ಈ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ ಮತ್ತು ವೃಶ್ಚಿಕ ರಾಶಿಯವರೆಗೂ ಕೂಡ ನಾವು ಹೇಳಿದ್ದೀವಿ ಇಷ್ಟು ದಿನ. ಇನ್ನು ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಯವ್ರಿಗೆ ಹೇಳಬೇಕು. ನೋಡಿ, ಈ ಧನಸ್ಸು ಮತ್ತು ಮೀನರಾಶಿಯವರು ಎರಡೂ ರಾಶಿಯಾಧಿಪತಿ ಬೃಹಸ್ಪತಿ ಆಗಿರ್ತಾರೆ. ಅಂದರೆ ಗುರುಗ್ರಹ ಈ ಎರಡೂ ರಾಶಿಗಳಿಗೆ ಅಧಿಪತಿಯಾಗಿರ್ತಾನೆ ಅಂತ ಹೇಳುತ್ತೆ. ಅಂದರೆ ಗುರು ಅಂದರೆ ಬೃಹಸ್ಪತಿ ಗ್ರಹ ಅಂತ ನಾವು ಹೇಳ್ತೀವಿ. ಈ ಬೃಹಸ್ಪತಿ ಗ್ರಹ ಏನಾದರೂ ಜಾತಕ ರೀತಿಯ ನೀಚ ಸ್ಥಾನದಲ್ಲಿತ್ತು, ಸಪ್ತಮದಲ್ಲಿ ನೀಚ ಸ್ಥಾನದಲ್ಲಿ ಧನುರ್ರಾಶಿಯವರಿಗೆ ಅಥವಾ ಮೀನರಾಶಿಯವರಿಗೆ ಅಥವಾ ಮೀನ ಲಗ್ನದವರು ಅಥವಾ ಧನುರ್ ಲಗ್ನದವರಿಗೆ. ನೋಡಿ, ಲಗ್ನ ತುಂಬ ಇಂಪಾರ್ಟೆಂಟ್ ಅಂತ ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ತಿಳ್ಕೋಬೇಕು, ನಿಮ್ಮ ಜನ್ಮ ಜಾತಕದಿಂದ ಗೊತ್ತಾಗುತ್ತೆ ನಿಮ್ಮ ಲಗ್ನ ಯಾವುದು ಅಂತ. ಇದರೊಟ್ಟಿಗೆ ರಾಶಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ರಾಶಿಗನುಗುಣವಾಗಿ ನಿಮ್ಮದು ಮೀನರಾಶಿ ಆಗಿದ್ದು ನಿಮ್ಮ ಜಾತಕದಲ್ಲಿ ಬೃಹಸ್ಪತಿ ಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಇತ್ತ ಅಂತಂದರೆ, ಈ ಮದುವೆ ವಿಚಾರದಲ್ಲಿ ಸಪ್ತಮದಲ್ಲಿದ್ದು ನೀಚದಲ್ಲಿದ್ದ ಅಂತಂದರೆ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇನ್ನು ಧನುರಾಶಿಯವ್ರಿಗೂ ಕೂಡ ತುಂಬ ತೊಂದರೆಗಳನ್ನು ಅನುಭವಿಸ್ಬೇಕು ಅಂತ ಹೇಳ್ತೀವಿ. ಇವರೆಲ್ಲ ಏನು ಪರಿಹಾರಗಳು ಮಾಡ್ಕೊಳ್ಬೇಕು, ಸರಳ ಪರಿಹಾರಗಳೇನು ಅಂತ. ಇದರ ಜೊತೆಗೆ ನೋಡಿ, ಈಗ ಮೀನರಾಶಿಯವರು ಮತ್ತು ಈ ಧನುರಾಶಿಯವರು ಅವಶ್ಯಕವಾಗಿ ತಿಳ್ಕೊಳ್ಳಿ, ಈ ಬೃಹಸ್ಪತಿ ಗ್ರಹ ಮತ್ತೇನೆಲ್ಲ ತೊಂದರೆ ಮಾಡ್ತಾನೆ ಅಂತಂದರೆ ಹಣದ ವಿಚಾರವಾಗಿ ಕೂಡ ತೊಂದರೆ ಮಾಡ್ತಾನೆ. ಧನಕಾರಕ ಅಂತ ಹೇಳ್ತೀವಿ ನಾವು ಬೃಹಸ್ಪತಿಯನ್ನು. ಈ ರೀತಿ ಹಣದಲ್ಲಿ ಏನಾದರೂ ಸಾಲ ಬಾಧೆಯಿಂದ ನೀವು ನರಳ್ತಾ ಇದ್ರೂ ಕೂಡ ಈ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಈಗ ಮದುವೆನ ಆಗೋಗಿದೆ ಗುರುಗಳು, ಆದರೆ ನಾವು ಒಂದು ಮೀನರಾಶಿಯವರಾಗಲಿ ಅಥವಾ ಈ ಧನುರಾಶಿಯವರು ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಅವರು ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಇನ್ನು ಪುತ್ರ ಸಂತಾನಕ್ಕೆ ಯಾರಾದರೂ ನೋಡ್ತಾ ಇದ್ರು, ಯಾರು ಮೀನರಾಶಿಯವರು ಮತ್ತು ಈ ಧನುರಾಶಿಯವರು, ನಿಮಗೂ ಕೂಡ ಪುತ್ರ ಸಂತಾನಕಾರಕ ಈ ಬೃಹಸ್ಪತಿ ಗ್ರಹಕ್ಕೆ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಕೆಲವು ದಾನಗಳನ್ನು ಹೇಳ್ತೀನಿ, ಇನ್ನು ಅದಕ್ಕೆ ಒಂದು ಮಂತ್ರ ಜಪ ಇರುತ್ತೆ, ಅದನ್ನು ಕೂಡ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಇನ್ನು ಮಕರ ಮತ್ತು ಕುಂಭರಾಶಿಯವರು ಕೂಡ ತಿಳ್ಕೊಬೇಕು. ಇವತ್ತು ನೋಡಿ, ನಾನು ಮಕರ ಮತ್ತು ಕುಂಭರಾಶಿಯವ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಕರ ಮತ್ತು ಕುಂಭರಾಶಿಯಾಧಿಪತಿ ಬಂದು ಶನೇಶ್ವರ ಆಗಿರ್ತಾನೆ. ಸಾಮಾನ್ಯವಾಗಿ ಶನೇಶ್ವರ ಅಂದರೆ ಎಲ್ಲರೂ ಕೂಡ ಭಯ ಬೀಳೋದಿದ್ದೇ ಇರುತ್ತೆ. ಈ ಶನೇಶ್ವರ ಗ್ರಹ ಏನಿದೆ, ಏನಾದರೂ ನೀಚ ಸ್ಥಾನದಲ್ಲಿ ಅಷ್ಟಮದಲ್ಲಿ ಶನಿ ಬರೋದು ಅಥವಾ ನೀಚ ಸ್ಥಾನದಲ್ಲಿ ಇದ್ದಾಗ ತುಂಬ ಸಮಸ್ಯೆಗಳು, ಮದುವೆ ಅಂತಲೇ ಅಲ್ಲ ಆರೋಗ್ಯ ಸಮಸ್ಯೆಗಳನ್ನು ತುಂಬ ಅನುಭವಿಸ್ಬೇಕಾಗುತ್ತೆ ಕುಂಭರಾಶಿಯವರು, ಮಕರ ರಾಶಿಯವರು ಅಲ್ವಾ. ಆ ರೀತಿ ಇದ್ದಾಗ ನೀವೇನು ಪರಿಹಾರಗಳು ಮಾಡ್ಕೊಳ್ಬೇಕು ಅನ್ನೋ ಕೂಡ ಹೇಳ್ತೀನಿ. ನೋಡಿ, ಈಗ ಮೀನ ಮತ್ತು ಧನುರಾಶಿಯವರು ಅವಶ್ಯಕವಾಗಿ ಕಡಲೆಕಾಳನ್ನು ದಾನ ಮಾಡಬೇಕು ಅಂತ ಹೇಳುತ್ತೆ. ಬೃಹಸ್ಪತಿಗೆ ಪ್ರಿಯವಾಗಿರುವಂತಹ ಧಾನ್ಯ ಕಡಲೆಕಾಳು ಅಂತ ನಾವು ಹೇಳ್ತೀವಿ. ಈ ಕಡಲೆಕಾಳಿನ ದಾನದಿಂದ ನಿಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಮದುವೆ ವಿಚಾರದಲ್ಲಿ ಕೂಡ ನೀವು ಅನುಕೂಲಗಳನ್ನು ಪಡ್ಕೊಳ್ಬೋದು. ಇನ್ನು ಅರಿಶಿಣ ಕಲ್ಲು ಅಂದರೆ ಬಂಗಾರದ ಒಂದು ಬಣ್ಣದ ವಸ್ತ್ರಗಳನ್ನ ದಾನ ಮಾಡುವುದರಿಂದ, ಹಳದಿ ಅಥವಾ ಬಂಗಾರದ ಒಂದು ವಸ್ತ್ರಗಳನ್ನ ದಾನ ಮಾಡುವುದರಿಂದ ಕೂಡ ನಿಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಬೃಹಸ್ಪತಿಯ ಅನುಗ್ರಹಗಳಾಗುತ್ತೆ. ಇದರೊಟ್ಟಿಗೆ ಯಾರು ಮೀನರಾಶಿಯವರು ಅಥವಾ ಧನುರಾಶಿಯವರು ಇರ್ತೀರಾ, ಧನುರಾಶಿಯವರು ಅಥವಾ ಧನುರ್ ಲಗ್ನದವರು, ಮೀನ ಲಗ್ನದವರು ಇರ್ತೀರಾ, ವಿದ್ಯಾಭ್ಯಾಸದಲ್ಲೂ ಕೂಡ ನಿಮಗೆ ತೊಂದರೆ ಆಗಿತ್ತು, ಯಾಕಂದರೆ ನಿಮ್ಮ ರಾಶಾಧಿಪತಿನೇ ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ವಿಚಾರದಲ್ಲೂ ಕೂಡ ನಿಮಗೆ ತೊಂದರೆಗಳಾಗುತ್ತೆ. ಯಾವುದು ಒಂದು ಎಜುಕೇಷನಲ್ಲಿ ತೊಂದರೆ ಆಗುತ್ತೆ,
ಇನ್ನೊಂದು ಪುತ್ರ ಸಂತಾನದಲ್ಲಿ ತೊಂದರೆ ಆಗುತ್ತೆ, ಇನ್ನೊಂದು ಮದುವೆಯಲ್ಲಿ ಕೂಡ ತೊಂದರೆ ಆಗುತ್ತೆ. ಈ ರೀತಿ ಇರುವಂತಹ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಳಿಕ್ಕೆ ಅವಶ್ಯಕವಾಗಿ ಓಂ ಗಂ ಗುರವೇ ನಮಃ ಎನ್ನುವ ಮಂತ್ರವನ್ನು ನೀವು ಜಪ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿ ಗುರುವಾರಗಳು ನೋಡಿ, ವಾರಕ್ಕೊಮ್ಮೆ ಗುರುವಾರಗಳು ಬರುತ್ತೆ. ಈ ಪ್ರತಿ ಗುರುವಾರಗಳು ನೀವು ನಿಮ್ಮ ಗುರುಗಳ ಒಂದು ದರ್ಶನ ಮಾಡುವಂಥದ್ದು, ಗುರು ಸೇವೆ ಮಾಡುವಂಥದ್ದು, ಅಥವಾ ಈ ರಾಯರ ದೇವಸ್ಥಾನಕ್ಕೆ, ಗುರು ರಾಘವೇಂದ್ರ ಸ್ವಾಮಿ ಅವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವಂಥದ್ದು. ಯಾಕಂದರೆ ಇವರೆಲ್ಲರನ್ನು ಕೂಡ ನಾವು ಗುರುಗಳ ರೀತಿ ನೋಡ್ತೀವಿ. ಈ ಗುರುವರ ಸಮಾನವಾಗಿರುವಂತಹ ಈ ಗುರು ರಾಯರಾಗಲಿ, ಶಿರ್ಡಿ ಸಾಯಿಬಾಬರಾಗಲಿ, ನಿಮ್ಮ ಕುಲಗುರುಗಳ ಒಂದು ದರ್ಶನದಿಂದನೂ ಕೂಡ ನಿಮಗೆ ಅನೇಕ ಫಲಗಳು ಸಿಗುತ್ತೆ. ಅಥವಾ ಅವರ ಸೇವೆ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಅವರಿಗೆ ಏನಾದರೂ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳುವಂಥದ್ದು. ನೋಡಿ, ಯಾವುದೇ ಒಂದು ಸಮಯದಲ್ಲೂ ನೀವು ಗುರುಗಳ ದರ್ಶನ ಮಾಡುವಾಗ ಯಾವುದಾದರೂ ಒಂದು ಕಾಣಿಕೆಯನ್ನು ತಗೊಂಡು ಹೋಗಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ನಾವು ನೋಡಿ, ಈಗ ಮಕ್ಕಳ ಹತ್ರ ಹೋಗುವಂಥದ್ದಾಗಲಿ, ಅಥವಾ ಎಲ್ಲಾದರೂ ಒಂದು ರೋಗಯುಕ್ತವಾಗಿರೋ ಅವ್ರ ಹತ್ರ ಹೋಗಬೇಕಾದ್ರೆ, ಈ ರೀತಿ ಗುರುಗಳ ಹತ್ರ ಹೋಗಬೇಕಾದ್ರೆ, ದೇವಸ್ಥಾನಕ್ಕೆ ಆಲಯಗಳಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ನೀವು ಅವಶ್ಯಕವಾಗಿ ಎಲ್ಲಾದರೂ ನಿಮ್ಮ ಗುರುಗಳ ದರ್ಶನ ನೋಡಿ, ಪ್ರತಿ ಗುರುವಾರಗಳು ಮಾಡ್ಕೊಳ್ಬೋದು. ನೀವು ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳು ಇದ್ದೇ ಇರುತ್ತೆ, ಅಲ್ಲಿ ಹೋಗಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ, ಅಥವಾ ಅಲ್ಲಿ ಒಂದು ಅರ್ಚನೆ ಮಾಡಿಕೊಂಡಾಗ, ಈ ರೀತಿಯ ಮಾಡಿಕೊಂಡಾಗ ನಿಮಗೆ ಅನುಕೂಲಗಳಾಗುತ್ತೆ. ಮೀನರಾಶಿಯವ್ರಿಗೆ, ಮೀನ ಲಗ್ನದವ್ರಿಗೆ, ಅಥವಾ ಧನುರಾಶಿಯವ್ರಿಗೆ, ಧನು ಲಗ್ನದವ್ರಿಗೆ, ಈ ರೀತಿ ಇದ್ದಾಗ ಇದರೊಟ್ಟಿಗೆ ನಾನು ಕುಂಭ ರಾಶಿ ಮತ್ತು ಮಕರ ರಾಶಿಯವರು ಕೂಡ ಹೇಳ್ತಾ ಇದ್ದೆ. ಇವರು ನೋಡಿ, ಮಕರ ಮತ್ತು ಕುಂಭದವರು ಅವಶ್ಯಕವಾಗಿ ಶನಿಗೆ ಸಂಬಂಧಪಟ್ಟಂತಹ ನೀವು ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೇಕು. ನೋಡಿ, ತುಂಬ ಕಷ್ಟ ಆಗ್ತಾ ಇರುತ್ತೆ ಮಕರ ಕುಂಭದವ್ರಿಗೆ. ಯಾಕಂದರೆ ಶನಿನೇ ನಿಮಗೆ ಅನುಕೂಲ ಮಾಡುವಂಥವನು ಅವನು ಶನಿನೇ, ಅಥವಾ ನಷ್ಟ ಮಾಡುವಂಥವನು ಶನಿನೇ. ಹಾಗಾಗಿ ನೀವು ಪ್ರತಿ ಶನಿವಾರಗಳು ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ನೀವು ಶನೇಶ್ವರರ ಈಗ ಸಾಮಾನ್ಯವಾಗಿ ತುಂಬ ಕಡೆ ನಾವು ಶನೇಶ್ವರ ದೇವಸ್ಥಾನಗಳನ್ನು ನೋಡ್ತಾ ಇರ್ತೀವಿ. ಅಲ್ಲಿ ಒಂದು ಎಳ್ಳೆಣ್ಣೆಯನ್ನು ತುಂಬ ಎಳ್ಳನ್ನು ನಾವು ನೋಡ್ತೀವಿ. ಶನೇಶ್ವರನಿಗೆ ಪ್ರಿಯವಾಗಿರುವಂತಹ ಧಾನ್ಯ ಆಗಿರುತ್ತೆ. ಈ ಎಳ್ಳನ್ನು ಸಮರ್ಪಣೆ ಮಾಡುವುದರಿಂದ, ಅಥವಾ ಎಳ್ಳೆಣ್ಣೆಯನ್ನು ಒಂದು ಭಗವಂತನಿಗೆ ಸಮರ್ಪಣೆ ಮಾಡುವುದರಿಂದ ನಿಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಆಂಜನೇಯ ದೇವಸ್ಥಾನಕ್ಕೆ ತುಳಸಿ ಅರ್ಚನೆ ಮಾಡುವಂಥದ್ರಿಂದನೂ ಕೂಡ ನಿಮಗೆ ಶನಿಯ ಪ್ರಭಾವ ಕಡಿಮೆಯಾಗಿ ಅದರಿಂದನೂ ಕೂಡ ಅನುಕೂಲಗಳನ್ನು ಪಡ್ಕೊಳ್ಬೋದು. ವೀಕ್ಷಕರೇ, ಈ ವಾರದ ಸರಣಿಯಲ್ಲಿ ಎಲ್ಲ ರಾಶಿಗಳಿಗೂ ಅಂದರೆ 12 ರಾಶಿಗಳಿಗೆ ಮದುವೆ ವಿಳಂಬವಾಗಲಿಕ್ಕೆ ಕಾರಣಗಳನ್ನು ಮತ್ತು ಸೂಕ್ತ ಪರಿಹಾರಗಳನ್ನು, ಬಹಳ ಸರಳವಾದ ಪರಿಹಾರಗಳನ್ನು ಗುರೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ನಾವಿಂದು ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳನ್ನು ಹಾಗೂ ಇಂದಿನ ರಾಶಿ ಭವಿಷ್ಯಗಳಿಂದ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಜೊತೆಗೆ ಗುರುಗಳನ್ನು ನೀವು ಕೂಡ ನೇರವಾಗಿ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಸಹ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನ ಗುರುಗಳ ಅಂಚೆಪಾಳ್ಯದಲ್ಲಿರುವಂತಹ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಗುರುಗಳೇ, ಈ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.